ಅಸ್ಸಲಾಮು ಅಲೈಕುಂ. ಇದು ಅಲಿ ಕನ್ನಡ ಕಲಿ ಅಕಾಡೆಮಿ ತುಮಕೂರು. ಇದರ ವಿಶೇಷತೆ ಎಂದರೆ ನಾವು ಜ್ಞಾನವನ್ನು ಹಂಚಿಕೊಳ್ತೇವೆ. ಇಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡುತ್ತೇವೆ. ವ್ಯಕ್ತಿತ್ವ ವಿಕಸನಕ್ಕೆ ಅಥವಾ ಕಮ್ಯುನಿಕೇಶನ್ ಸಂವಹನವನ್ನು ಕೂಡ ವಿಕಸನಕ್ಕೆ ನಾವಿಲ್ಲಿ ಅವಕಾಶ ಕೊಡ್ತೇವೆ. ನಮ್ಮ ಜೊತೆ ಇವತ್ತಿನ ಸ್ಪೀಕರ್, ಇವತ್ತಿನ ನಮ್ಮ ನಾಯಕರು MK ಝೈನ್ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಂದ ಕೆಲವು ಕಿವಿ ಮಾತುಗಳನ್ನು ಆಲಿಸೋಣ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮಸ್ತೆ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷ ಆಯ್ತು ಕೇಳಿ. ನಾನು ಇವತ್ತು ಹೇಳ್ತಿರೋದು ನಾನು ಹಳೆ ಸೀರೀಸ್ನೇ ಕಂಟಿನ್ಯೂ ಮಾಡ್ತೀನಿ ಈಗ ಈ ಟಾಪಿಕ್. ಒಬ್ಬ ನಾಯಕ ಆಗ್ಬೇಕಂದ್ರೆ ಅದ್ರದ್ದು ತೀರಾ ಅದಕ್ಕೆ ಡಿಸ್ಟ್ರಾಕ್ಟ್ ಮಾಡೋದೇ ಒಂದು ಕಂಫರ್ಟ್ ಝೋನ್ ಅಂತ ನಾನು ಹೇಳ್ತೀನಿ. ಏನ್ ಕಂಫರ್ಟ್ ಝೋನ್ ಅಂದ್ರೆ ನಾನು ಒಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ ಕನ್ನಡದಲ್ಲಿ. ಒಬ್ಬ ರಾಜನ ಹತ್ರ, ಇಡೀ ರಾಜ್ಯದ ಒಂದು ರಾಜ, ಅವನ ಹತ್ರ 2 ಇದಿರುತ್ತೆ, ಹಾಡು ಅಂದ್ರೆ ಈಗಲ್ ಇರುತ್ತೆ ಅವನ ಹತ್ರ 2 ಗಿಡಗ. ಅವನು ಏನ್ ಮಾಡ್ತಾನಂತೆ, ಒಂದು ಈಗಲು ಫುಲ್ ಆಕ್ಟಿವ್ ಆಗಿರ್ತಾನೆ, ಫುಲ್ ಓಡಾಡ್ತದೆ, ಫುಲ್ ಮತ್ತೆ ಪಾರ್ಟಿಸಿಪೇಟಿಂಗ್ ಆಗಿರ್ತದೆ. ಇನ್ನೊಂದು ಈಗಲ್ ಏನಿರುತ್ತೆ, ಫುಲ್ ಲೇಜಿ ಆಗಿರುತ್ತೆ, ಎಲ್ಲ ಏನು ಮಾಡಲ್ಲ, ಸುಮ್ಮನೆ ಕುಂದಿರ್ತದೆ, ಎಲ್ಲೋ ಒಂದು ಕುಂದಿರ್ತದೆ. ಅವನು ಏನ್ ಮಾಡ್ತಾನೆ, ಫೆಡಪ್ ಆಗ್ಬಿಡ್ತಾನೆ. ಇನ್ನೊಂದು ಈಗಲ್ ಇರ್ತದಲ್ಲ, ಲೇಜಿ ಈಗಲು, ಅದರಿಂದ ಅವನು ಏನ್ ಮಾಡ್ತಾನೆ, ಒಬ್ಬ ಟ್ರೈನರ್ಗೆ ಹುಡುಕ್ತಾನೆ, ಅದು ಈಗಲಿಂದ ಟ್ರೈನರ್ಗೆ. ಅವನು ಬಂದು ಟ್ರೈನ್ ಮಾಡ್ತಾನೆ. 3 ದಿವಸ ಆದ್ರೂ ಅದು ಏನು ರೆಸ್ಪಾನ್ಸ್ನೇ ಕೊಡಲ್ಲ ಇನ್ನೊಂದು ಈಗಲು. ಅವನ್ ಏನ್ ಮಾಡ್ತಾನಂದ್ರೆ, ಅದು ಮರದ ಕಂಬು ಮೇಲೆ ಕುತ್ಕೊಂಡಿರ್ತದೆ ಅದು ಈಗಲು. ಅದು ಮರದ ಕಂಬುನೇ ಕಟ್ ಮಾಡ್ಬಿಡ್ತಾನೆ ಅವನು ಟ್ರೈನರ್. ಅದ್ರ ಮೇಲೆ ಅವನು ಓಡಾಡ್ತದೆ, ಎಲ್ಲ ಮಾಡ್ತದೆ, ಮತ್ತೆ ಆಕ್ಟಿವ್ ಆಗ್ಬಿಡ್ತದೆ ಅದನ್ನು ಈಗಲು. ಹೇಳೋದ್ರ ಅರ್ಥ ಏನಂದ್ರೆ, ನಿಮ್ ಲೈಫ್ ನಲ್ಲಿ ಏನಾದ್ರೂ ಒಂದು ಕಂಫರ್ಟ್ ಝೋನ್ ಅಲ್ಲಿ ನೀವು ಹೋಗ್ತಿದ್ದೀರಂದ್ರೆ ಅದನ್ನ ಮೊದಲೇ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ರೆಕ್ಟಿಫೈ ಮಾಡಿ. ಅದರಿಂದ ಏನಾಗುತ್ತೆ ಗೊತ್ತಾ, ನೀವು ಸಕ್ಸಸ್ ಆಗೋದು ಚಾನ್ಸಸ್ ಒಂದು 70% ಇರ್ತಾರಂದ್ರೆ 90% ಆಗುತ್ತೆ. ನೀವು ಲೇಜಿನೆಸ್ ಆಗುತ್ತೆ, ಇನ್ನ ಒಂಚೂರು ಇದಾಗುತ್ತೆ. ಎಲ್ಲ ಆಪರ್ಚುನಿಟೀಸ್ ಟ್ರೈ ಮಾಡೋಕೆ ಎಲ್ಲ ಆಪರ್ಚುನಿಟೀಸ್ ಇರ್ತದಲ್ಲ, ಅದಕ್ಕೆ ಟ್ರೈ ಮಾಡಕ್ಕೆ ನೀವು ಉತ್ಸವ ಆಗಿರ್ತದೆ. ಥ್ಯಾಂಕ್ ಯು. ಅದನ್ನ ಮಾತನ್ನ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮಾಷಾ ಅಲ್ಲಾಹ್, ಅತ್ಯುತ್ತಮವಾಗಿ ಹೇಳಿದ್ರು ಮಿಸ್ಟರ್ ಝೈನ್ ಅವರು. ನಮ್ಮ ಕಂಫರ್ಟ್ ಝೋನ್, ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಕಂಫರ್ಟ್ ಆಗಿದ್ದರೆ ಅದು ನಮ್ಮ ಬೆಳವಣಿಗೆಗೆ ಸಹಕಾರಿ ಆಗಲ್ಲ. ಸೊ ನಾವು ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರಬೇಕು. ಯಾವುದೇ ಒಂದು ವಿಷಯ ಇವರು ಹೇಳಿರೋ ಅತ್ಯುತ್ತಮವಾದ ಎಕ್ಸಾಂಪಲ್. ಈಗಿಲ್ಲ ಅಂದರೆ ಅದನ್ನ ಮರದ ಕೊಂಬೆ ಏನಾದರೂ ಇದ್ದರೆ ಅದರ ಮೇಲೆ ಕೂತ್ಕೊಂಡಿರುತ್ತೆ. ಆದರೆ ಈಗಲಿಗೆ ಚಾಲೆಂಜಸ್ ಹೇಗೆ ಬರುತ್ತೆ ಅಂದರೆ, ಮಳೆ ಬರ್ತಾ ಇದ್ರೆ ಏನಾಗುತ್ತೆ, ಈಗಲ್ ಎಲ್ಲ ಹಕ್ಕಿಗಳು ಹೋಗಿ ಎಲ್ಲಾದರೂ ಶೆಲ್ಟರ್ ಹುಡುಗುತ್ತೆ. ಈಗಲ್ ಏನು ಮಾಡುತ್ತೆ, ಮೋಡದ ಮೇಲೆ ಅಬೌವ್ ದ ಕ್ಲೌಡ್ ಈಗಲ್ ಹಾರಾಡುತ್ತೆ. ಕೆಲವು ವಿಷಯಗಳು ನಮಗೆ ಕ್ಲಾಸಲ್ಲಿ ಕಂಟಿನ್ಯೂಸ್ ಆಗಿ 1 ಗಂಟೆ ಸುಮ್ಮನೆ ಕೂತ್ಕೊಳ್ಳೋದು ನಮಗೆ ಕಂಫರ್ಟ್ ಆಗಲ್ಲ. ಯಾರಾದರೂ ಸ್ಟೇಜಲ್ಲಿ ಮಾತಾಡ್ತಾ ಇದ್ದಾರೆ, ನಮಗೆ ಅಭ್ಯಾಸ ಎಂದರೆ ನಮ್ಮ ಎಲೆ ಹತ್ರ ಆ ಕಡೆ ಈ ಕಡೆ ನೋಡಬೇಕು. ಸುಮ್ಮನೆ ಕೂತ್ಕೊಳ್ಳೋದು ಅದು ಕಷ್ಟ ಅಲ್ಲ. ಮೆಡಿಟೇಷನ್ ವಿದೌಟ್ ಮೂವಿಂಗ್ ಎನಿವೇರ್, ತುಂಬ ಜನರಿಗೂ ಅದು ಅಭ್ಯಾಸ ಇರೋದಿಲ್ಲ ಅಲ್ಲ. ಏನಾದರೂ ಮೊಬೈಲ್ ನೋಡೋಣ, ಆ ಕಡೆ ಈ ಕಡೆ ನೋಡೋಣ, ಏನಾದರೂ ಸ್ವಲ್ಪ ನಗೋಣ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಯಾವಾಗಲೂ ನಾವು ಚಾಲೆಂಜ್ ಮಾಡಬೇಕು. ಯಾಕೆ ನನ್ನ ಹತ್ರ ಆಗಲ್ಲ, ಇವತ್ತು ಅರ್ಧ ಗಂಟೆ ಕ್ಲಾಸಲ್ಲಿ ಕಂಪ್ಲೀಟ್ ಫೋಕಸ್ ಆಗಿ ನಾನು ಕೇಳ್ತೇನೆ. ಅದೇ ಬೇರೆನಾದರೂ ನಮಗೆ ಇವಾಗ ಹೇಳಿದಾಗೆ ಕೆಲವು ಅಭ್ಯಾಸಗಳು ಎಲ್ಲ ಇರ್ಬೋದು. ಯಾರೋ ಫ್ರೆಂಡ್ಸ್ ಬಂದು ಹೇಳ್ತಾರೆ, ಒಂದು ಟೀ ಕುಡಿಯೋಣ, ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಆವಾಗಲೂ ಯಾಕೆ ಈ ಒಂದು ಕಂಫರ್ಟ್ ನನಗೆ ಯಾಕೆ ಬೇಕು, ಇದರ ಹೊರಗಡೆ ವಿದೌಟ್ ಹ್ಯಾವಿಂಗ್ ದ್ಯಾಟ್ ಎಕ್ಸ್ಟ್ರಾ ಬ್ರೇಕ್ ಕ್ಯಾನ್ ಐ ನಾಟ್ ವರ್ಕ್. ಹಾಗೆ ನಮ್ಮ ಝೈನ್ ಅವರು ಚಿಕ್ಕ ವಯಸ್ಸಿನಲ್ಲೇ ಒಂದು ಉದ್ಯಮಿ ಆಗಿದ್ದಾರೆ. ಅಂದರೆ ಇವರ ಅನುಭವ, ಇವರ ವ್ಯಕ್ತಿತ್ವದ ಬಗ್ಗೆಯೂ ನಾವು ನೋಡಬೇಕು. ಜನರಲಿ ಇವರ ವಯಸ್ಸಿನವರು ಅಂದರೆ ಎಲ್ಲ ಮಸ್ತಿ ಮೋಜು ಅಂತೇಳಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾರೆ, ಗೆಳೆಯರ ಹತ್ರ ಇರ್ತಾರೆ. ಇವರು ಒಬ್ಬಂಟಿಯಾಗಿ ಏನು ಸಾಧನೆ ಮಾಡಬೇಕು, ನಮ್ಮ ಕ್ಲಾಸಲ್ಲಿ ಬಂದಿರ್ತಾರೆ, ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡ್ತಾರೆ. ಸೊ ಇದೆಲ್ಲ ನಾವು ಕಲ್ತುಕೊಳ್ಬೇಕು. ಸೊ ಕಂಫರ್ಟ್ ಝೋನ್ನಿಂದ ಹೊರಬರಬೇಕಾದದ್ದು ಒಂದು ಅತ್ಯುತ್ತಮವಾದ ಕಿವಿ ಮಾತು ಇವರಿಗೆ ಹೇಳಿದ್ರು. ಎಲ್ಲರೂ ಇದನ್ನು ಫಾಲೋ ಮಾಡಿ. ಇದೇ ಥರ ಇನ್ನೂ ತುಂಬ ಸಲಹೆ ಸೂಚನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಜಜಾಕಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಂ.